ಹಾಯ್, ಎಲ್ಲರಿಗೂ ನಮಸ್ಕಾರ. ಜುಗಾರಿ ಕ್ರಾಸ್ ಇದು ಕಾಡಿನ ಮಧ್ಯೆ ಇರುವಂತಹ 4 ದಾರಿಗಳು ಕೂಡುವಂತಹ ಸ್ಥಳದಲ್ಲಿ ನಡೆಯುವಂತಹ ರಹಸ್ಯ ವ್ಯವಹಾರಗಳು ಮತ್ತು ರೈತರ ಪ್ರತಿರೋಧವಾದ ಕಥೆಯನ್ನು ಇದು ಹೊಂದಿದೆ. ಇದು ಕೇವಲ 24 ಗಂಟೆಗಳಲ್ಲಿ ಒಬ್ಬ ಸಾಮಾನ್ಯ ರೈತನ ಜೀವನ ಸಂಪೂರ್ಣವಾಗಿ ಬದಲಾಗಬಹುದೇ ಅನ್ನುವಂತಹ ಕಾಡಿನ ಮಧ್ಯೆ ಇರುವಂತಹ ಒಂದು ಕೂಡು ರಸ್ತೆ ಹೇಗೆ ಅಪರಾಧ, ಭ್ರಷ್ಟಾಚಾರ ಮತ್ತು ಹೋರಾಟದ ಕೇಂದ್ರವಾಗುತ್ತದೆ, ಇವೆಲ್ಲಕ್ಕೂ ಉತ್ತರ ಸಿಗುವುದು ಕೆ.ವಿ. ಪೂರ್ಣಚಂದ್ರ ತೇಜಸ್ವಿಯವರ ಅದ್ಭುತ ಕಾದಂಬರಿ ಜುಗಾರಿ ಕ್ರಾಸ್ನಲ್ಲಿ. ಕೆ.ವಿ. ಪೂರ್ಣಚಂದ್ರ ತೇಜಸ್ವಿಯವರ ಜುಗಾರಿ ಕ್ರಾಸ್ ಕನ್ನಡ ಸಾಹಿತ್ಯದ ಅತ್ಯಂತ ಜನಪ್ರಿಯ ಸಸ್ಪೆನ್ಸ್ ಥ್ರಿಲ್ಲರ್ ಕಾದಂಬರಿಗಳಲ್ಲಿ ಒಂದಾಗಿದೆ. ಮಲೆನಾಡಿನ ನೈಜ ಬದುಕು, ಕಾಡಿನ ರಹಸ್ಯಗಳು ಮತ್ತು ಮಾನವ ಸ್ವಭಾವವನ್ನು ಈ ಕೃತಿಯು ಅದ್ಭುತವಾಗಿ ಚಿತ್ರಿಸುತ್ತದೆ. ನೋಡಿದಾಗ ದ್ಯಾಮವ್ವ ಈಕೆ ಹೋರಾಟದ ಪ್ರತೀಕವಾಗಿದ್ದಾಳೆ. ಇವಳು ಧೈರ್ಯಶಾಲಿ ಮಹಿಳೆ. ಇವಳು ಹೂಕಾಟುವ ಮಾರಾಟ ಮಾಡುವ ಮೂಲಕ ತನ್ನ ಜೀವನವನ್ನು ನಡೆಸ್ತಾಳೆ. ಈ ಕಥೆಯ ಪ್ರಮುಖ ತಿರುವು ಈಕೆಯ ಸುತ್ತನ್ನು ನಾವು ಇದರಲ್ಲಿ ಕಾಣಬಹುದಾಗಿದೆ. ಇನ್ನು ಗಿರಿಯಪ್ಪ, ಈತ ಸಾಮಾನ್ಯ ರೈತನ ಆಗಿರ್ತಾನೆ. ಹಾಗೆ ಈತನಿಗೆ ದ್ಯಾಮವ್ವ ಅನ್ನೋ ಹೆಂಡತಿ ಇದ್ದಾಳೆ. ರೈತ ದಂಪತಿ ಅವರ ಜೀವನ ತಲೆಕೆಳಗಾಗುವುದನ್ನು ನಾವು ಇದರಲ್ಲಿ ಕಾಣಬಹುದಾಗಿದೆ. ಇನ್ನು ಇದರಲ್ಲಿ ಇಕ್ಬಾಲ್ ಫಾರೆಸ್ಟರ್ ಆಫೀಸರ್ ಸಹ ಬರ್ತಾರೆ. ಈತ ಭ್ರಷ್ಟ ಅರಣ್ಯ ಅಧಿಕಾರಿಯಾಗಿರ್ತಾನೆ. ಅವನ ಅಕ್ರಮ ವ್ಯವಹಾರಗಳ ಮುಖ್ಯ ಆಧಾರವಾಗಿರ್ತಾನೆ. ಆತನಿಂದಲೇ ಎಲ್ಲ ಭ್ರಷ್ಟರದ ವ್ಯವಹಾರ ನಡೆಯುವುದನ್ನು ತಿಳ್ಕಾಣ್ಬೋದು. ಇನ್ನು ಗುರಪ್ಪ ಗಾರ್ಡನ್ ಮತ್ತು ಇಕ್ಬಾಲ್ನೊಂದಿಗೆ ಕೈ ಜೋಡಿಸಿ ಭ್ರಷ್ಟಾಚಾರದಲ್ಲಿ ಭಾಗವಹಿಸುವಂತಹ ವ್ಯಕ್ತಿಯಾಗಿರ್ತಾನೆ. ಇನ್ನು ದ್ಯಾಮವ್ವನ ಮಗಳು, ಈಕೆ ಮಾತು ಬಾರದ ಆದರೆ ತಾಯಿಗೆ ಹೂ ಕಟ್ಟಲು ಸಹಾಯ ಮಾಡುವಂತಹ ಪುಟ್ಟಿಯಾಗಿರ್ತಾಳೆ. ಇನ್ನು ಗಂಧದ ಮರಗಳ ಕಳ್ಳ ಸಾಗಾಣಿಕೆಯನ್ನು ನಾವು ಇದರಲ್ಲಿ ಕಾಣಬಹುದಾಗಿದೆ. ಕಾಡಿನ ಸಂಪತ್ತಿನ ದೋಚಾಟ ಇದರಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ವಸ್ತುವಾಗಿದೆ. ಅಂತಂದರೆ ಯಾರು ಗಿರಿಯಪ್ಪ ತನ್ನ ಕುಟುಂಬಕ್ಕಾಗಿ ಹೋರಾಡುವ ರೈತನಾಗಿರ್ತಾನೆ. ಕಾಡಿನ ಮಧ್ಯದಲ್ಲಿರುವ ಜುಗಾರಿ ಕ್ರಾಸ್ ಎಂಬ ಕೂಡು ರಸ್ತೆಯ ನಡುವೆ ಗಂಧದ ಮರಗಳ ಕಳ್ಳ ಸಾಗಾಣಿಕೆಯಲ್ಲಿ ಭ್ರಷ್ಟ ಅಧಿಕಾರಿಗಳ ಆಟ ಮತ್ತು ಅಕ್ರಮ ವ್ಯವಹಾರಗಳು ಜೀವನವನ್ನು ತಲೆಕೆಳಗಾಗಿಸುವುದನ್ನು ನಾವು ಕಾಣಬಹುದಾಗಿದೆ. ಇನ್ನು ಈ ಕಾದಂಬರಿಯ ವಿಶೇಷತೆಯನ್ನು ತಿಳಿದಾಗ ಇದು ಕೇವಲ ಅಪರಾಧ ಕಥೆಯಲ್ಲ. ಪರಿಸರ ಸಂರಕ್ಷಣೆ, ಅರಣ್ಯ ಸಂಪತ್ತಿನ ದೋಚಾಟ, ಭ್ರಷ್ಟಾಚಾರದ ವಿರುದ್ಧದ ಹೋರಾಟ, ಮಾನವೀಯ ಮೌಲ್ಯಗಳು ಮತ್ತು ರೋಮಾಂಚಕ ಸಸ್ಪೆನ್ಸ್ ಎಲ್ಲವೂ ಸಹ ಒಂದೇ ಕಥೆ. Thank you for watching ನಕ್ಷತ್ರಗಳ ಕಲಿಕೆ. Please like, share, comment, subscribe for more videos.